ಪ್ರಾಬ್ಲಮ್ ನೋಡಿ ಇಲ್ಲಿ. What are the frequency and wavelength of photon emitted during a transition from n equal to 5 state to the n equal to 2 state in the hydrogen atom? Okay, here given two energy difference n equal to 5 state to n equal to 2 state. ನೋಡಿ higher energy level ಇಂದ ಏನಾಗ್ತಾ ಇದೆ n equal to 5, this one n equal to 2. n equal to 2 is lower energy level, n equal to 5 is higher energy level. ಇಲ್ಲಿ ಏನಾಗ್ತಾ ಇದೆ photon emitted during a transition from n equal to 5 to the n equal to 2. n equal to 5 ಇಂದ ಏನಾಗ್ತಾ ಇದೆ n equal to 2 ಗೆ ಬರ್ತಾ ಇದೆ. ಓಕೆ, ನಾವೇನೇನು ಫೈಂಡ್ ಔಟ್ ಮಾಡಬೇಕು? ಫ್ರೀಕ್ವೆನ್ಸಿ ಅಂಡ್ ದೆನ್ ವೇವ್ಲೆಂತ್ ಆಫ್ ಎ photon emitted during a transition from n equal to 5 state to the n equal to 2 state. Okay. First solution, frequency ಅಂದ್ರೆ nu, frequency ನಿಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಎನರ್ಜಿ E equal to h nu ಫಾರ್ಮುಲಾ ಗೊತ್ತಿದೆಯಾ? ಓಕೆ, ನಮಗೆ ಬೇಕಾಗಿರೋದೇನು ಫ್ರೀಕ್ವೆನ್ಸಿ, ನ್ಯೂ ತಗೊಳ್ಳೋಣ. ನ್ಯೂ ಈಕ್ವಲ್ ಟು h, ಈ ಸೈಡ್ ಹೋಯ್ತು ಅಂದ್ರೆ ಏನಾಗುತ್ತೆ? E ಡಿವೈಡೆಡ್ ಬೈ h ಆಗುತ್ತೇನ್ರಿ? E divided by h. ಇಲ್ಲಿ ಕೇಳಿರೋದೇನು? ಎನರ್ಜಿ ಬಿಟ್ವೀನ್ ದಿ ಟೂ ಎನರ್ಜಿ ಲೆವೆಲ್ಸ್, ಅಂದ್ರೆ ಚೇಂಜ್ ಇನ್ ಎನರ್ಜಿ. ಚೇಂಜ್ ಇನ್ ಎನರ್ಜಿನ ನಾನು ಯಾವ್ದ್ರಲ್ಲಿ ಬರ್ಕೊಂತೀನಿ? ಡೆಲ್ಟಾ ಇ. ಡೆಲ್ಟಾ ಇ ಈಕ್ವಲ್ ಟು ಎಚ್ ನ್ಯೂ. ಓಕೆ, ನ್ಯೂ ಈಕ್ವಲ್ ಟು ಡೆಲ್ಟಾ ಇ ಡಿವೈಡೆಡ್ ಬೈ ಎಚ್. ಓಕೆ, ದಿಸ್ ಇಸ್ ದಿ ಈಕ್ವೇಶನ್ ವಿ ಕನ್ಸಿಡರ್ ನೌ. ಓಕೆ, ಇಲ್ಲಿ ನ್ಯೂ ಫ್ರೀಕ್ವೆನ್ಸಿನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ನಮಗೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನೆಲ್ಲ ಗೊತ್ತಿರಬೇಕು? ಚೇಂಜ್ ಇನ್ ಎನರ್ಜಿ ಗೊತ್ತಿರಬೇಕು. ನೆಕ್ಸ್ಟ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಆಲ್ರೆಡಿ ಗೊತ್ತಿದೆ, 6.626 into 10⁻³ -34 ಜೌಲ್ ಸೆಕೆಂಡ್. ಓಕೆ, ಡೆಲ್ಟಾ ಇ ನೋಡ್ಕೋಬೇಕು. ಈಗ ಡೆಲ್ಟಾ ಇ ಫೈಂಡ್ ಔಟ್ ಮಾಡೋಣ ಫಸ್ಟ್. ಯಾಕೆ ಹೇಳ್ರಿ? ನಾನು ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಕೋಬೇಕು. ಫ್ರೀಕ್ವೆನ್ಸಿನಲ್ಲಿ ನಮ್ಗೆ ಏನೇನು ಗೊತ್ತಿರಬೇಕು? ಡೆಲ್ಟಾ ಇ ಗೊತ್ತಿರಬೇಕು, ಎಚ್ ಗೊತ್ತಿರಬೇಕು. ಈಗ ಡೆಲ್ಟಾ ಇ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಡೆಲ್ಟಾ ಇ ಈಕ್ವಲ್ ಟು ಒಂದು ಫಾರ್ಮುಲಾ ಇದೆ ರೀ, ಏನು? 2.18 into 10⁻⁻18 joule 1 divided by ni square minus 1 divided by nf square. ಓಕೆ, ಇಲ್ಲಿ n equal to 5 and then n equal to 2 ಕೊಟ್ಟಿದ್ದಾರೆ. ಹಾಗಾದ್ರೆ ಲೋಯರ್ ಎನರ್ಜಿ ಇನಿಷಿಯಲ್ ಯಾವುದು? ಇನಿಷಿಯಲ್ ಅಂದ್ರೆ n equal to 2. ನೆಕ್ಸ್ಟ್ ಎಫ್ ಅಂದ್ರೆ ಏನಪ್ಪ? ಫೈನಲ್. ಐ ಅಂದ್ರೆ ಇನಿಷಿಯಲ್. ಇನಿಷಿಯಲ್ n equal to 2, ಫೈನಲ್ n equal to 5. ಹಾಗಾದ್ರೆ ni equal to 2 ತಗೊಳ್ಳೋಣ. ನೆಕ್ಸ್ಟ್ nf equal to ಏನು ತಗೊಳ್ತಿದ್ದೀರಾ? 5 ತಗೊಳ್ಳಿ. nf equal to 5. ಸರಿ, ಈ ಕನ್ಸಿಡರ್ ಮಾಡುವಾಗ ನೀವು ಎಲ್ಲಿಂದ ಬರ್ತಾ ಇರೋದು? ಇನಿಷಿಯಲ್ n equal to 5, ಫೈನಲ್ ಯಾವುದು? n equal to 2. ಹಾಗಾದ್ರೆ n equal to 5 ಕನ್ಸಿಡರ್ ಮಾಡಿ. nf ಫೈನಲಿ ಎಲ್ಲಿಗೆ ಮೂವ್ ಆಗ್ತಾ ಇದೆ? 2ಗೆ ಮೂವ್ ಆಗ್ತಾ ಇದೆ. ಓಕೆ, ni ಅಂದ್ರೆ 5 ಹಾಕೊಳ್ಳಿ, nf ಅಂದ್ರೆ 2. ನಿಮ್ಗೆ ಗೊತ್ತಿದೆ ಅಲ್ಲಿ ಕನ್ಸಿಡರ್ ಮಾಡ್ತಕ್ಕಂಥ ಎಲ್ಲಿಂದ ಎಲ್ಲಿಗೆ? n equal to 5 ಸ್ಟೇಟ್ ಟು ದಿ n equal to 2 ಸ್ಟೇಟ್. ಅಂದ್ರೆ ಇನಿಷಿಯಲ್ ಯಾವ್ದಾಗತ್ತೆ ರೀ? ಇನಿಷಿಯಲ್ 5 ಆಗುತ್ತೆ, ಫೈನಲ್ ಯಾವ್ದಾಗತ್ತೆ ರೀ? 2 ಆಗುತ್ತೆ. ಓಕೆ, ಅಪ್ಲೈ ಮಾಡಿ. 2.18 into 10⁻⁻18 joule. ಓಕೆ, 1 divided by ni ಅಂದ್ರೆ ಏನು ತಗೊಳ್ತಿದ್ದೀನಿ? 5 ಸ್ಕ್ವೇರ್ ಮೈನಸ್ 1 divided by 2 ಸ್ಕ್ವೇರ್. ಕ್ಯಾಲ್ಕುಲೇಟ್ ಮಾಡಿ. 2.18 into 10⁻⁻18 joule 1 divided by 25 minus 1 divided by 4. 1 divided by 25. 2.18 into 10⁻⁻18 joule 1 divided by 25 ಅಂದ್ರೆ 0.04 minus 1 divided by 4 ಅಂದ್ರೆ ಎಷ್ಟಾಗುತ್ತೆ ರೀ? 1 divided by 4 ಅಂದ್ರೆ 0.25 ಆಗುತ್ತೆ. ಓಕೆ, 0.04 minus 0.25 ಮಾಡ್ಕೊಳ್ಳಿ. ಅದು ಎಷ್ಟಾಗುತ್ತೆ ನೋಡಿ? 0.25 ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ 0.04. 5 ನಲ್ಲಿ 4 ರಿಮೈನಿಂಗ್ ಏನು ಕೊಡುತ್ತೆ? 1.
0.21 ಹಾಗಾದ್ರೆ ಇಲ್ಲಿ ಮೈನಸ್ 0.04 ಇಂದ ನೋಡಿ ಜಾಸ್ತಿ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಲೆಸ್ಸರ್ ವ್ಯಾಲ್ಯೂ ಮೈನಸ್ ಬಿಗ್ಗರ್ ವ್ಯಾಲ್ಯೂ. ಓಕೆ, ದಟ್ಸ್ ವೈ ಮೈನಸ್ ಅನ್ನು ನಾನು ರೆಪ್ರೆಸೆಂಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಹಾಗಾದ್ರೆ 2.18 into 10 to the power of minus 18 joule into minus 0.21 ಇದನ್ನ ಕ್ಯಾಲ್ಕುಲೇಟ್ ಮಾಡಿ. 2.18 into minus 0.21 ಎಷ್ಟಾಗುತ್ತೆ? ಓಕೆ, 2.18 into minus 0.21 ಕ್ಯಾಲ್ಕುಲೇಟ್ ಮಾಡಿದಾಗ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 0.4578 into 10 to the power of minus 18 ಬರುತ್ತೆ ಜೌಲ್. ಯಾವ್ದ್ರಲ್ಲಿ ಇಡ್ಬೇಕು? ನಾನು ಜೌಲಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ದಿಸ್ ಒನ್ ಡೆಲ್ಟಾ ಇ, ದಿಸ್ ಒನ್ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಡೆಲ್ಟಾ ಇ ಈಕ್ವಲ್ ಟು ನೋಡಿ ಈ ಪಾಯಿಂಟ್ ಅನ್ನು ನಾನು ಇಲ್ಲಿ ಶಿಫ್ಟ್ ಮಾಡ್ತೀನಿ. ಓಕೆ, ಇಲ್ಲಿ ಶಿಫ್ಟ್ ಮಾಡಿದ್ರೆ 10 to the power of minus 19 ಇರೋದು 10 to the power of 10 to the power of minus 19 ಆಗುತ್ತೆ. 10 to the power of minus 19 ಬರ್ಕೋಬೋದಾ? 4.58 into 10 to the power of minus 19 ಜೌಲ್. ನೋಡಿ 7-8 ಇರೋದನ್ನ ಡೈರೆಕ್ಟ್ಲಿ ನಾನು ಏನು ತಗೊಂಡಿದ್ದೀನಿ? 8 ಅಂತ ತಗೊಂಡಿದ್ದೀನಿ. ಟೋಟಲಿ ಡೆಲ್ಟಾ ಇ ಈಕ್ವಲ್ ಟು ಮೈನಸ್ 4.58 into 10 to the power of minus 19 ಜೌಲ್. ಈಗ ನನಗೆ ಡೆಲ್ಟಾ ಇ ಸಿಕ್ತು. ಎಚ್ ನನಗೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೊತ್ತಿದೆ. ಈಗ ನ್ಯೂಗೆ ಅಪ್ಲೈ ಮಾಡಬೇಕು. ಫ್ರೀಕ್ವೆನ್ಸಿ ಈಕ್ವಲ್ ಟು ಡೆಲ್ಟಾ ಇ ಡಿವೈಡ್ ಬೈ ಎಚ್. ಇಷ್ಟನ್ನ ಬರ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ನಮಗೆ ಡೆಲ್ಟಾ ಇ ಗೊತ್ತಾಯ್ತು, ನಮಗೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೊತ್ತಿದೆ. ಬರ್ಕೊಳ್ಳಿ, ಅಪ್ಲೈ ಮಾಡಿ. ಫ್ರೀಕ್ವೆನ್ಸಿ ನ್ಯೂ ಈಕ್ವಲ್ ಟು ಡೆಲ್ಟಾ ಇ ಡಿವೈಡೆಡ್ ಬೈ ಎಚ್. ಡೆಲ್ಟಾ ಇ ಅಂದ್ರೆ ಎಷ್ಟಾಯ್ತು ಗೊತ್ತಾಗಿದೆ? ಮೈನಸ್ 4.58 into 10 to the power of minus 19 joule divided by Planck's constant 6.626 into 10 to the power of minus 34 joules second. Joules second. ಅಥವಾ joules per second, joules second. Yes, joules second. Okay. Next minus 4.58 ನೆಕ್ಸ್ಟ್ 6.626 ಅದನ್ನ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟಾಗುತ್ತೆ ನೋಡಿ? Here frequency change in energy we consider as a magnitude. That's why ನೆಗೆಟಿವ್ ವ್ಯಾಲ್ಯೂ ನಾವು ಕನ್ಸಿಡರ್ ಮಾಡಲ್ಲ, ಡೈರೆಕ್ಟ್ಲಿ ಅದನ್ನ ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಈ ವ್ಯಾಲ್ಯೂ ಮೈನಸ್ ಇದೆಯಲ್ಲ, ಇದನ್ನ ಡೈರೆಕ್ಟ್ ಆಗಿ ನಾನು ಏನು ಮಾಡ್ತೀನಿ? ಪಾಸಿಟಿವ್ ವ್ಯಾಲ್ಯೂವೇ ಕನ್ಸಿಡರ್ ಮಾಡ್ತೀನಿ. ಬಿಕಾಸ್ ವಿ ಕನ್ಸಿಡರ್ ಮ್ಯಾಗ್ನಿಟ್ಯೂಡ್ ಆಫ್ ಎನರ್ಜಿ. ಡೆಲ್ಟಾ ಇ is 4.58 into 10 to the power of minus 19 joule divided by 6.626 into 10 to the power of minus 34 joule second. Okay, 4.58 divided by 6.626 ಕ್ಯಾಲ್ಕುಲೇಟ್ ಮಾಡಿ. Yes, 0.691 into 10 to the power of minus 19 10 to the power of minus 34 ನ್ಯೂಮರೇಟರ್ ಹೋಯ್ತು ಅಂದ್ರೆ 10 to the power of plus 34 ಜೌಲ್ ಸೆಕೆಂಡ್ ಆಗುತ್ತೆ. ಓಕೆ, 34 ಅಲ್ಲಿ 19 ಹೋಯ್ತು ಅಂದ್ರೆ ಏನಾಗುತ್ತೆ? ಎಷ್ಟು ಬರುತ್ತೆ ನೋಡಿ? 14 divided by 9, 14 minus 9 ಎಷ್ಟಾಯ್ತು? ರಿಮೈನಿಂಗ್ 14 minus 9 ರಿಮೈನಿಂಗ್ 5. 2 minus 1 ಎಷ್ಟ್ರಿ? 15. ಹೌದಾ? ಎಸ್, 15. 10 to the power of 0.691 into 10 to the power of 15 ಬರುತ್ತಾ 16 ಬರುತ್ತಾ? ಕರೆಕ್ಟ್ ನೋಡಿ, ಅದು ಅಬ್ಸರ್ವ್ ಮಾಡಿ. ಓಕೆ, ನೋಡಿ 10 to the power of 15 ಬರುತ್ತೆ. ಈ ಪಾಯಿಂಟ್ ಅನ್ನು ನಾನು ಇಲ್ಲಿ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡ್ತಾ ಅಂದ್ರೆ ಇಲ್ಲಿ ಪವರ್ ಆಫ್ 15 ಇದೆ. ಪವರ್ ಆಫ್ 15 ಇದ್ರೆ ನೋಡಿ 1 ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಇಲ್ಲಿ ಪವರ್ ಅಲ್ಲಿ ಒಂದು ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. 15 ಇರೋದು ಏನಾಗುತ್ತೆ? 14. ಸರ್ ನೀವು ಹಿಂಗೆ ಬರ್ಕೋಬೋದಿತ್ತಲ್ಲ? ಬರ್ಕೋಬೋದಿತ್ತು, ಬಟ್ ನಾನು ಪಾಯಿಂಟ್ ಸಮಥಿಂಗ್ ಇರೋ ವ್ಯಾಲ್ಯೂನ ನಾನು 0 ಪಾಯಿಂಟ್ ಸಮಥಿಂಗ್ ಇದೆ, ಹಾಗಾಗಿ ಅದನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಶಿಫ್ಟ್ ಮಾಡಿದ್ರೆ ಇಲ್ಲಿ ಪವರ್ ಏನಾಯ್ತು? ಡಿಕ್ರೀಸ್ ಆಗುತ್ತೆ. ಪಾಸಿಟಿವ್ ಪವರ್ ಇದ್ರೆ ಡಿಕ್ರೀಸ್ ಆಗುತ್ತೆ. ಓಕೆ, ಹಾಗಾಗಿ 15 ಇರೋದು 1 ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 1 ಡಿಕ್ರೀಸ್ ಆಗುತ್ತೆ. ಓಕೆ, 6.91 into 10 to the power of 14. ಓಕೆ, ಜೌಲ್ ಕ್ಯಾನ್ಸಲ್. ಓಕೆ, ಜೌಲ್ ಇರಲ್ಲ ಇಲ್ಲಿ. ರಿಮೈನಿಂಗ್ ಏನು ಉಳ್ಕೊಂಡಿರುತ್ತೆ?
ಪರ್ ಸೆಕೆಂಡ್. ಎಸ್ ಮೇಲ್ಗಡೆ ಹೋಯ್ತು ಅಂದ್ರೆ ಏನಾಯ್ತು ಪರ್ ಸೆಕೆಂಡ್ ಉಳ್ಕೊಂಡಿರುತ್ತೆ. ಹಾಗಾದ್ರೆ 6.91 10^14 ಪರ್ ಸೆಕೆಂಡ್ ಆರ್ ಹರ್ಟ್ಸ್. ಯಾವ್ದ್ರನ್ನ ಫ್ರೀಕ್ವೆನ್ಸಿನ. ಓಕೆ, ಈಗ ಫ್ರೀಕ್ವೆನ್ಸಿ ಬಂತು, ನನಗೆ ಫ್ರೀಕ್ವೆನ್ಸಿ ಗೊತ್ತಾಯ್ತು. ಇಲ್ಲಿ ಕೇಳಿರೋದೇನು ಫ್ರೀಕ್ವೆನ್ಸಿ. ನೆಕ್ಸ್ಟ್ ವೇವ್ ಲೆಂತ್ ಫೈಂಡ್ ಔಟ್ ಮಾಡೋಣ. ಓಕೆ ಓಕೆ, ಇಷ್ಟು ಬರ್ಕೊಳ್ಳಿ. ಓಕೆ, ವೇವ್ ಲೆಂತ್ ಫೈಂಡ್ ಔಟ್ ಮಾಡೋಣ. ನೆಕ್ಸ್ಟ್ ವೇವ್ ಲೆಂತ್, ಫ್ರೀಕ್ವೆನ್ಸಿ ಆಯ್ತು. ನೆಕ್ಸ್ಟ್ ವೇವ್ ಲೆಂತ್. ವೇವ್ ಲೆಂತ್ಗೆ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಸಿ ಈಕ್ವಲ್ ಟು ರಿಲೇಷನ್ ಏನಿದೆ ರೀ, ಸಿ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ಓಕೆ, ನಮಗೆ ವೇವ್ ಲೆಂತ್ ಲ್ಯಾಂಬ್ಡಾದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದ್ರೆ ಲ್ಯಾಂಬ್ಡಾ ಈಕ್ವಲ್ ಟು ನ್ಯೂ ಈ ಕಡೆ ಹೋಯ್ತು ಅಂದ್ರೆ ಸಿ ಡಿವೈಡ್ ಬೈ ನ್ಯೂ ಆಯ್ತೇನ್ರಿ, ಸಿ ಡಿವೈಡ್ ಬೈ ನ್ಯೂ. ಸಿ ಅಂದ್ರೆ ಏನಿದೆ ವೆಲಾಸಿಟಿ ಆಫ್ ಲೈಟ್. ಸಿ ಅಂದ್ರೆ ವೆಲಾಸಿಟಿ ಆಫ್ ಲೈಟ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಎಷ್ಟು ಬಂದಿತ್ತು 6.91 × 10⁻14 ಪರ್ ಸೆಕೆಂಡ್. ಹೌದಾ, ಪರ್ ಸೆಕೆಂಡ್ ಕ್ಯಾನ್ಸಲ್. 3 ಡಿವೈಡ್ ಬೈ 6.91 ಮಾಡಿ ಎಷ್ಟು ವ್ಯಾಲ್ಯೂ ಬರುತ್ತೆ ನೋಡಿ. ಓಕೆ, 3 ಡಿವೈಡ್ ಬೈ 6.91 ಮಾಡಿದಾಗ 0.431 ಅಥವಾ ಸಾರಿ 434 ಏನೋ ಬರುತ್ತೆ. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ, ಪರ್ ಸೆಕೆಂಡ್ ಕ್ಯಾನ್ಸಲ್ ಆಗಿದೆ. ರಿಮೈನಿಂಗ್ ಇರ್ತಕ್ಕಂಥದ್ದು ಮೀಟರ್. ಓಕೆ, ಮೀಟರ್ ಅನ್ನೆಲ್ಲ ಬಿಟ್ಕೊಳಕ್ಕಿಂತ ಮುಂಚೆ ಪವರ್ ಅನ್ನು ನೋಡ್ಕೊಳ್ಳಿ. ಇಲ್ಲಿ 10⁻14 ಇದೆ, ಇಲ್ಲಿ 10⁻18 ಇದೆ. ಇಂಟು 10⁻18 ಇಂಟು ಮೇಲ್ಗಡೆ ಪವರ್ 10⁻14 ಇರೋದು ನ್ಯೂಮರೇಟರ್ ಹೋಯ್ತು ಅಂದ್ರೆ 10⁻−14. ಹೌದಾ, 8 - 14 ಅಂದ್ರೆ 14 - 8 ಎಷ್ಟಾಗತ್ರಿ 6 ಆಗುತ್ತಾ. ಎಸ್ 6 ಅಂದ್ರೆ 10⁻−6 ಆಗುತ್ತೆ. 0.4341 ಇಂಟು 10⁻−6 ಮೀಟರ್. ಓಕೆ, ನೆಕ್ಸ್ಟ್ ನಾನು ಅದನ್ನ ನ್ಯಾನೋಮೀಟರ್ಗೆ ಏನಾದರೂ ಕನ್ವರ್ಟ್ ಮಾಡಬೇಕು ಅಂದ್ರೆ ವೇವ್ ಲೆಂತ್ ಅನ್ನ ನ್ಯಾನೋಮೀಟರ್, ಮೀಟರ್ ಅಲ್ಲಿ ಇದೆ, ನ್ಯಾನೋಮೀಟರ್ ಬರ್ಕೋಬೇಕಂದ್ರೆ ಈ ಪಾಯಿಂಟ್ಸ್ ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ 10⁻−6 ಇರೋದು -7 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಶಿಫ್ಟ್ ಆದ್ರೆ 10⁻−8, ಇಲ್ಲಿ ಶಿಫ್ಟ್ ಆದ್ರೆ 10⁻−9 ಆಗುತ್ತೆ. ಓಕೆ, ಒಂದೊಂದೇ ಶಿಫ್ಟ್ ಮಾಡ್ದಂಗೆಲ್ಲ ಪವರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಮೈನಸ್ ಇದ್ದಾಗ. ಓಕೆ, ಲೆಫ್ಟ್ ಟು ರೈಟ್ ಹೋಗ್ತಾ ಇದ್ದೀನಿ. ಈಗ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಲ್ಯಾಂಬ್ಡಾ ಈಕ್ವಲ್ ಟು 434.1 ಇಂಟು 10⁻−9 ಮೀಟರ್. ನಿಮಗೆ ಆಲ್ರೆಡಿ ಗೊತ್ತಿದೆ ವ್ಯಾಲ್ಯೂ. 1 ನ್ಯಾನೋಮೀಟರ್ ಈಕ್ವಲ್ ಟು 10⁻−9 ಮೀಟರ್. 1 ನ್ಯಾನೋಮೀಟರ್ ಈಕ್ವಲ್ ಟು 10⁻−9 ಮೀಟರ್ ಆದ್ರೆ 434.1 ಇಂಟು 10⁻−9 ಮೀಟರ್ ಇದೆ. ಓಕೆ, ಅದನ್ನ ನ್ಯಾನೋಮೀಟರ್ ಕನ್ವರ್ಟ್ ಮಾಡಿದ್ರೆ ಜಸ್ಟ್ ಡೈರೆಕ್ಟ್ ಆಗಿ ಬರೆಯೋಣ 434.1 ನ್ಯಾನೋಮೀಟರ್. ಓಕೆ, ದಿಸ್ ಈಸ್ ದಿ ಲ್ಯಾಂಬ್ಡಾ. ಲಾಸ್ಟ್ ವ್ಯಾಲ್ಯೂ ಆನ್ಸರ್ ಲ್ಯಾಂಬ್ಡಾ ಸಿಕ್ತು. ಓಕೆ, ಫ್ರೀಕ್ವೆನ್ಸಿ ಓವರ್ ಅಂಡ್ ವೇವ್ ಲೆಂತ್ ಆಲ್ಸೋ ಓವರ್.